ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿ ಬಂದು ಫ್ರೂಟ್ ಕಸ್ಟರ್ಡ್ ಇದೆ. ಸೊ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ನೋಡಿ ವೀಕ್ಷಕರೇ, ಇಲ್ಲೂ ನಾನು ಬಾಳೆಹಣ್ಣು ಕಟ್ ಮಾಡಿ ತೊಗೊಂಡಿದ್ದೀನಿ, ಜೊತೆಗೆ ಆ್ಯಪಲು, ಸ್ವಲ್ಪ ಗೋಡಂಬಿ ಹಾಗೂ ದಾಳಿಂಬ ಎಲ್ಲ ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕಸ್ಟರ್ಡ್ ಪೌಡರ್, ಇದು ಅಂತೂ ಮೇನ್ ಇರಿದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ. ಇವಾಗ ಕಸ್ಟರ್ಡ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸೊ ನೋಡಿ ಇಲ್ಲಿ ಒಂದು ಬೌಲನ್ನು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸೊ ಇದರಲ್ಲಿ ಇವಾಗ ನಾನು ಒಂದು ಲೀಟರಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ, ಅಂದರೆ ಮಿನಿಮಮ್ 1-2 ಗ್ಲಾಸಷ್ಟು ಹಾಲನ್ನು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ, ಬಿಸಿ ಆಗೋಕ್ಕೆ ಬಿಡಬೇಕು. ನೋಡಿ ಹುಡುಗರು ಯಾವಾಗಲೂ ಏನಾದರೂ ತಿನ್ನಬೇಕಂತ ಆಸೆ ಪಡ್ತಾರೆ. ನಾವು ಹಣ್ಣು ಹಾಗೆ ಕೊಟ್ಟರು ಅವ್ರು ತಿನ್ನೋ ಹಾಗೂ ಇಲ್ಲ. ಸೊ ಅವರಿಗೆ ಈ ಥರ ಮಾಡ್ಕೊಂಡು ಕೊಟ್ಟರಾಗ ಏನೋ ಒಂದು ಯೂನಿಕ್ ಅಂತ ಅವರು ತಿಂದುಬಿಡ್ತಾರೆ ವೀಕ್ಷಕರೇ. ಸೊ ಯಾವತ್ತೂ ಕೂಡ ಇಂಥ ರೆಸಿಪಿ ಟ್ರೈ ಮಾಡ್ತಾ ಇರಬೇಕು. ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ತೊಗೊಂಡಿರುವಂಥ ಅರ್ಧ ಬಟ್ಟಲಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಜಾಸ್ತಿ ಉಪಯೋಗ ಮಾಡಬಾರ್ದು, ಯಾಕಂದರೆ ಫ್ರೂಟ್ಸ್ ಆಲ್ರೆಡಿ ಸ್ವೀಟ್ ಇರುತ್ತವೆ, ಹಾಗೂ ಜಾಸ್ತಿ ಸಕ್ಕರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸೊ ನೋಡಿ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಿಧಾನವಾಗಿ ಸಕ್ಕರೆ ಪೂರ್ತಿ ಹಾಲಿನ ಒಳಗೆ ಕರಗೋಗೋವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. 1-2-3 ನಿಮಿಷ ಅಷ್ಟು. ಭಾಳಷ್ಟು ಈಸಿ ಆದಂಥ ರೆಸಿಪಿ ಇದೆ, ಯಾರು ಬೇಕಾದರೂ ಟ್ರೈ ಮಾಡ್ಕೋಬೋದು. ಹಾಗೂ ಏನೋ ಒಂದು ಡಿಫ್ರೆಂಟ್ ಡಿಸರ್ಟ್, ಸ್ವೀಟ್ ಡಿಶ್ ತಿನ್ಬೇಕನ್ಸಿದಾಗ, ಅದು ಹೆಲ್ದಿ ಕೂಡ ಆಗಿರಬೇಕಂದ್ರೆ ನಾವು ಇದನ್ನು ಟ್ರೈ ಮಾಡ್ಕೋಬೋದು. ಸೊ ಆ ಕಡೆ ಹಾಲು ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ 1-2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ವೀಕ್ಷಕರೇ. ಇದು ನಿಮಗೆ ಯಾವ ಒಂದು ಕಿರಾಣಿ ಅಂಗಡಿಯಲ್ಲಿ ನಿಮ್ಮನ್ನು ಸಿಕ್ಕಿಬಿಡುತ್ತೆ. ಸೊ ಭಾಳಷ್ಟು ಈಸಿ ವೇನಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆ ಹೋದರೆ ಭಾಳಷ್ಟು ಹಣ ಕೊಟ್ಟು ಇದನ್ನು ನಮಗೆ ತಿನ್ನಬೇಕಾಗುತ್ತೆ. ಸೊ ನಾವು ಮನೆಯಲ್ಲೇ ಹಣ್ಣುಗಳು ತಂದಿರ್ತೀವಿ, ಯಾವಾಗಲೂ ಹಾಲು ಕೂಡ ಇರುತ್ತೆ. ಸೊ ಜಸ್ಟ್ ಕಸ್ಟರ್ಡ್ ಪೌಡರ್ ತರೋದಿದೆ, ಮಾಡೋದಿದೆ. ಸೊ ಅದರಲ್ಲಿ ಕೂಡ ನೋಡಿ 1 ಬಟ್ಟಲಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕೂಡ ಗಂಟು ಲಮ್ಸ್ ಆಗದಂಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ಪೂನಿಂದ ಮಾಡಿದ್ರೆ ಸ್ವಲ್ಪ ಗಂಟು ಆಗುತ್ತವೆ, ಹಾಗಾಗಿ ನಾನು ವಿಸ್ಕ್ ತೊಗೊಂಡಿದ್ದೀನಿ. ಇದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕೂಡ ಇದರಲ್ಲಿ ಗಂಟು ಆಗೋದಿಲ್ಲ. ಈ ಒಂದು ಪ್ರಿಪೇರ್ ಮಾಡಿಟ್ಕೊಂಡಿರುವಂಥ ಕಸ್ಟರ್ಡು ಇವಾಗ ಹಾಲಿನಲ್ಲಿ ಸೇರಿಸ್ಕೊಳ್ಬೇಕು ವೀಕ್ಷಕರೇ. ಭಾಳಷ್ಟು ರುಚಿಕರ ಆಗುವಂಥದ್ದು. ಸೊ ನೋಡಿ ಇಲ್ಲಿ ಹಾಲಿನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಗಟ್ಟಿಗೆ ಬಂದಿದೆ ಅಂತೇಳಿ ನೀವು ನೋಡ್ಕೋಬೋದು. ಇವಾಗ ಇದು ಅಂತೂ ರೆಡಿ ಆಗಿಬಿಟ್ಟಿದೆ ನಮ್ಮ ಕಸ್ಟರ್ಡ್ಗೆ ಬೇಸು. ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ, ಅದು ಏನಂತ ನೋಡ್ಕೊಳ್ಳೋಣ. ಸೊ ಯಾವತ್ತಾದರೂ ನಿಮಗೆ ಏನಾದರೂ ಹೊಸದಾಗಿ ತಿನ್ಬೇಕು ಅನಿಸಿದರೆ ಸ್ವೀಟ್ನಲ್ಲಿ, ಸೊ ನೋಡಿ ಜಾಸ್ತಿ ಸ್ವೀಟ್ ತಿನ್ನೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ. ಸೊ ಈ ಥರ ಫ್ರೂಟ್ನ ಬಳಸ್ಕೊಂಡು ನಾವು ಇದನ್ನು ಮಾಡಿಕೊಂಡ್ರೆ ಅದು ನಮ್ಮ ಆರೋಗ್ಯಕ್ಕೂ ಇರುತ್ತೆ ವೀಕ್ಷಕರೇ. ಸೊ ನೋಡಿ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಣ್ಣು, ಸೊ ನೋಡಿ ಇಲ್ಲಿ ನಾನು ಗೋಡಂಬಿ, ಆ್ಯಪಲು ಮತ್ತು ದಾಳಿಂಬ ಹಾಗೂ ಮತ್ತು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ವೀಕ್ಷಕರೇ ಬಾಳೆಹಣ್ಣು. ನಿಮ್ಮ ಹತ್ರ ಇನ್ನೂ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಸಹ ಇಲ್ಲಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋಬೋದು. ಇವಾಗ ಪ್ರಿಪೇರ್ ಮಾಡಿಟ್ಕೊಂಡಿರೋ ಅಂಥ ಈ ಒಂದು ಹಾಲನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೀಕ್ಷಕರೇ. ಮಿಕ್ಸ್ ಮಾಡಿಕೊಂಡು 1-10 ನಿಮಿಷ ಇದನ್ನು ಚೆನ್ನಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ನೀವು ಬೇಕಾದರೆ ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬೋದು. ಆದರೆ ಈ ಒಂದು ಚಳಿಗಾಲದಲ್ಲಿ ಜಸ್ಟ್ ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಇಟ್ಟು ಕೂಡ ಇದನ್ನು ತಿಂದರೆ ಭಾಳಷ್ಟು ಸೂಪರ್ವಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೂ ನಮ್ಮನ್ನು ಕೂಡ ಏನಾದರೂ ಒಂದು ಹೊಸ ತಿನ್ನೋಕ್ಕೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಮತ್ತೆ ಸಿಗೋಣ.